ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು SSC JD ಯಲ್ಲಿ ಕೇಳಿರುವಂತ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದೇ ರೀತಿ ಮೆಂಟಲ್ ಅಬಿಲಿಟಿ ರೀಸನಿಂಗ್ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ, ಅದಕ್ಕಿಂತ ಮುಂಚಿತವಾಗಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮಗೆ ಏನಾಗುತ್ತೆ ಅಂದ್ರೆ ಬಂದ್ ತಲುಪುತ್ತೆ. ಸೊ ಅದೇ ತರ ನಮ್ಮಲ್ಲಿ ಆಫ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದೇ ಹೊಸ ವರ್ಷದ ನಿಮಿತ್ತವಾಗಿ ಒಂದು 1/2026 ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಾ, ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಏನ್ ಮಾಡಂದ್ರ ಯಾರ್ಯಾರು ನಮ್ಮ ರಾಯಬಾಗ್ ಸುತ್ತಮುತ್ತಲ ಇದ್ದವ್ರು ಆಗಿರ್ಬೋದು ಅಥವಾ ಎಲ್ಲಾ ಕಡೆ ಇದ್ದವ್ರು ಏನ್ ಮಾಡ್ಬೋದು ಅಂದ್ರ ನೀವು ಈ ಕ್ಲಾಸಸ್ ಅನ್ನ ಜಾಯಿನ್ ಆಗ್ಬೋದ್ರಿ. ಸೊ ಎಸ್ ಎಸ್ ಸಿ ಜೆ ಡಿ ಮತ್ತು ಅಗ್ನಿವೀರ. ಓಕೆ, ಅಗ್ನಿವೀರಿಗೆ ಸಂಬಂಧಪಟ್ಟಂತ ಏನೇನು ಕ್ಲಾಸಸ್ಗಳು ಬರ್ತಾವಲ್ಲ, ಸಬ್ಜೆಕ್ಟ್ಗಳು ಬರ್ತಾವಲ್ಲ, ಅವನ್ನೆಲ್ಲವನ್ನ ಏನ್ ಮಾಡ್ತೇವೆ ಅಂದ್ರ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಸೊ ಅದೇ ತರ ಏನಂದ್ರ ಫಿಸಿಕಲ್ ಕೂಡ ಇರುತ್ತೆ ನಿಮಗೆ. ಏನ್ರಿ, ಫಿಸಿಕಲ್ ಕೂಡ ನಿಮಗೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಫಿಸಿಕಲ್ ಕೂಡ ನಿಮ್ಗೆ ಇರುತ್ತೆ, ಅದನ್ನು ಕೂಡ ನಾವು ಟ್ರೈನ್ ಅನ್ನ ಮಾಡ್ತೀವಿ. ಸೊ ನೀವು ಬೇಕಂದ್ರೆ ಇರುವಂತ ವ್ಯವಸ್ಥೆ ಕೂಡ ಇರುತ್ತೆ, ನೀವು ಇಲ್ಲೇ ಇರಬಹುದು ಕೂಡ. ಸೊ ಅದಕ್ಕಾಗಿ ನೋಡ್ರಿ, ಯಾರ್ಯಾರು SSJD ಅಪ್ಲಿಕೇಶನ್ ಅಪ್ಲೈ ಮಾಡಿದಾರಲ್ಲ, ಸೊ ಅವರೆಲ್ಲರೂ ಕೂಡ ಏನಂದ್ರೆ ಇದರ ಸದುಪಯೋಗ ಪಡಿಸಿಕೊಳ್ಳಿ. ಸೊ ಅದೇ ತರ ನೋಡ್ರಿ, SSJD ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/12/2025 ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡೋದು. ಸೊ ಇನ್ನ ಯಾರ್ಯಾರು ಅಪ್ಲೈ ಮಾಡಿಲ್ಲ, ಸೊ ಎಲ್ಲರೂ ಅಪ್ಲೈ ಮಾಡ್ರಿ. ಸೊ ವೆರಿ ಸಿಂಪಲ್ ಇರುತ್ತೆ, ಎಕ್ಸಾಮ್ ಅನ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಫಿಸಿಕಲ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರ್ರಿ. ಸೊ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನಿಮ್ದು ಆಲ್ಮೋಸ್ಟ್ ಕ್ಲಿಯರ್ ಆದಂಗ ಆಗುತ್ತೆ, ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಬಹುದು. ಸೊ ಅದಕ್ಕಾಗಿ ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು 5/2/2025 ಕೇಳಿರುವಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ದಾಗ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬಿಡ್ರಿ. ಓಕೆ ನೋಡ್ರಿ, ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ದಿ ಮ್ಯಾಥಮೆಟಿಕಲ್ ಸೈನ್ಸ್ ಟು ದಿ ಇನ್ ಸಿಕ್ವೆಂಟ್ಲಿ ರಿಪ್ಲೇಸ್ ದ ಸ್ಟಾರ್ ಸೈನ್ಸ್ ಅಂಡ್ ದಿ ಸ್ಟಾರ್ ಸೈನ್ಸ್ ಅಂಡ್ ಟು ದಿ ಬ್ಯಾಲೆನ್ಸ್ ದ ಗಿವನ್ ಇಕ್ವೇಶನ್ ಅಂತ ಕೊಟ್ಟಾರೆ. ಸೊ ನೋಡ್ರಿ, ಸ್ಟಾರ್ ಏನೋ ಸೈನ್ಸ್ ಸೈನ್ ಬಂದಿದೆಯಲ್ಲ, ಸೊ ಈ ಸ್ಟಾರ್ ಸೈನ್ ಅಲ್ಲಿ ಕೆಳಗೆ ಕೊಟ್ಟಿರುವಂತ ಆಪ್ಷನ್ ಒಂದೇದಾಗಿರ್ಬೋದು, 2, 3, 4 ಏನ್ ಆಪ್ಷನ್ ಬಂದಾವಲ್ಲ, ಸೊ ಇದ್ರೊಳಗೆ ಯಾವ್ದು ಸುಟೇಬಲ್ ಆಗುತ್ತೆ ಅಂತ ನಾವೇನ್ ಮಾಡ್ಬೇಕ್ರಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕ್ರಿ. ಸೊ ಹಾಗಿದ್ರೆ ಕೊಟ್ಟಂತ ನೋಡ್ರಿ 30 ಇದೆ. ಫಸ್ಟ್ ಆಪ್ಷನ್ ಮೊದಲು ತಗೋಣ. ಫಸ್ಟ್ 30 ಆದ ನಂತರ ಸ್ಟಾರ್ ಬಂದಲ್ಲಿ ಇಂಟು ಆಗಿರ್ಬೋದು, ನೆಕ್ಸ್ಟ್ ಪ್ಲಸ್ ಇದೆ 20, ನೆಕ್ಸ್ಟ್ 20 ಆದ ನಂತರ ಪ್ಲಸ್ ಆದ ನಂತರ ಮೈನಸ್ 13 ಈಕ್ವಲ್ ಟು 67 ಬರಬೇಕು. ಈಕ್ವಲ್ ಟು ಎಷ್ಟು ಬರ್ಬೇಕು? 67 ಅಂತ ಬರ್ಬೇಕು. ಸೊ ವೆರಿ ಸಿಂಪಲ್ ಇದೆ. ಸೊ ಈಸಿಯಾಗಿ ಬಿಡಿಸಬಹುದು, ನಾವು ನೋಡಿದ್ರೂ ಗೊತ್ತಾಗುತ್ತೆ. ಈಗ ನೋಡ್ರಿ, ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಿದ ನಂತರ ಏನ್ ಮಾಡ್ಬೇಕ್ರಿ, ಬೋರ್ಡ್ ಮಾಸ್ ಅನ್ನ ಅಪ್ಲೈ ಮಾಡ್ಬೇಕು. ನೋಡ್ರಿ, ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಕೋತ ಹೋದ್ರೆ ನೋಡ್ರಿ, BODMAS. ಓಕೆ, ಬೋರ್ಡ್ ಮಾಸ್. ಬಿ ಅಂದ್ರೆ ಏನ್ರಿ, ಬ್ರಾಕೆಟ್. O ಅಂದ್ರೆ ಆಫ್. ಡಿ ಅಂದ್ರೆ ಡಿವಿಷನ್. ಓಕೆ, ನೆಕ್ಸ್ಟ್ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಎ ಅಂದ್ರೆ ಎಡಿಷನ್. ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ನೋಡ್ರಿ, ಸೈನ್ ಗಳು ಡಿವಿಷನ್ ಸೈನ್ ಯಾವ್ದು ಇರುತ್ತೆ ಅಂದ್ರೆ ಇದಿರುತ್ತೆ. ಎಂ ಅಂದ್ರೆ ಇಂಟು ಸೈನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಇವು ಸೈನ್ ಗಳು ಯಾವ್ದು ಅಂತ ನಾವು ನೋಡ್ಕೋತ ಸೊಲ್ಯೂಷನ್ ಅನ್ನ ಏನ್ ಮಾಡ್ಬೇಕ್ರಿ, ಬಿಡಿಸ್ಬೇಕು. ಸೊ ಫಸ್ಟ್ ಕೈಲಿ ಡಿವಿಷನ್ ಇಲ್ಲ, ಆಫ್ ಇಲ್ಲ, ಬ್ರಾಕೆಟ್ ಇಲ್ಲ. ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋಣ. 30 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ. 30 ಇಂಟು 2 ಮಾಡಿದ್ರೆ 60 ಬರುತ್ತೆ. ಸೊ ಅದೇ ತರ ಪ್ಲಸ್ 20 ಮೈನಸ್ 13 ಈಕ್ವಲ್ ಟು 67. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ಎಡಿಷನ್ ಅನ್ನು ಮಾಡ್ಬೇಕು. 60 ಪ್ಲಸ್ 20 ಮಾಡಿದ್ರೆ 80 ಮೈನಸ್ 13 ಈಕ್ವಲ್ ಟು 67. ಸೊ ಅದೇ ತರ ನೋಡ್ರಿ, 80 13 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 67 ಬರುತ್ತೆ. 67 ಈಕ್ವಲ್ ಟು 67. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ LHS ಈಕ್ವಲ್ ಟು ಏನೈತ್ರಿ, ನಮ್ದ RHS ಅಂತ ಆಯ್ತು. LHS ಈಕ್ವಲ್ ಟು ಏನಾಯ್ತು? RHS ಅಂತ ಆಯ್ತು. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಒಂದೇ ಆಪ್ಷನ್ ಕರೆಕ್ಟ್ ಇದ್ರಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರ ನೆಕ್ಸ್ಟ್ ಆಪ್ಷನ್ ಅನ್ನ ಚೆಕ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಆಪ್ಷನ್ ಏನ್ ಮಾಡಬಾರ್ದು, ಚೆಕ್ ಮಾಡಬಾರ್ದು. ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ಮೂವ್ ಆಗ್ಬೇಕು. ಹಾಗಿದ್ರೆ ತಪ್ಪಿದೆ, ನಮ್ಗೆ ಬೇಕಾದಂತ ಆನ್ಸರ್ ಸಿಕ್ನಂತ ಏನ್ರಿ, ನೆಕ್ಸ್ಟ್ ಕ್ವಶನ್ ಆಪ್ಷನ್ ಅನ್ನು ನೋಡುವಂತ ನೀಡೇ ಇಲ್ಲ. ಸೊ ನೆಕ್ಸ್ಟ್ ಒಂದು ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ವಿಲ್ ಬಿ ರಿಪ್ಲೇಸ್ ದಿ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಗಿವನ್ ಸೀರೀಸ್ ಅಂತ ಹೇಳ್ಕೊಟ್ಟಾರೆ. ಗಿವನ್ ಸೀರೀಸ್ ಅಂತ. ಸೊ ಹಾಗಿದ್ರೆ ಕೊಟ್ಟಂತ ಸೀರೀಸ್ ಏನಿದೆ, 0 ಇದೆ, 6, 24, 60, 120. ನೆಕ್ಸ್ಟ್ ಏನಿದೆ ಅಂದ್ರೆ ಕ್ವಶನ್ ಮಾರ್ಕ್ ಅಂತ. ಕರೆಕ್ಟಾ? ಸೊ ಹೀಗಿದ್ದಾಗ ನೋಡ್ರಿ, ಫಸ್ಟ್ 0 ಅಂತ ಇದೆ, 0 ಇಂದ 6 ಹೆಂಗ್ ಬಂತು? ಫಸ್ಟ್ ಏನ್ ಮಾಡ್ಯಾರ
ಒಂದರ ಕ್ಯೂಬ್ ಅನ್ನ ಎಷ್ಟು? ಒಂದ್ರ ಕ್ಯೂಬ್ ಎಷ್ಟ್ರಿ? ಒಂದು, ಕರೆಕ್ಟ್. ಇದ್ರೊಳಗೆ ಏನ್ ಮಾಡ್ರ ಒಂದ್ರ ಕ್ಯೂಬ್ ಮೈನಸ್ ಒಂದನ್ನು ಮಾಡಿದಾರೆ. ಸೊ ಒಂದ್ರ ಕ್ಯೂಬ್ ಒಂದು, ಮೈನಸ್ ಒಂದನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 0 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅದೇ ತರ ನೋಡ್ರಿ, ಸೆಕೆಂಡ್ ಒಂದು 6 ಅಂತ ಬರ್ಬೇಕಲ್ಲ, 2 ಕ್ಯೂಬ್ ಮೈನಸ್ ಎಷ್ಟು ಮಾಡ್ಬೇಕು ಅಂದ್ರೆ 2 ನ ಮಾಡ್ಬೇಕು. 2 ಕ್ಯೂಬ್ ಎಷ್ಟು ಅಂದ್ರೆ 2 ಕ್ಯೂಬ್ ಎಷ್ಟು? 8 ಮೈನಸ್ 2 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 6 ಅಂತ ಬರುತ್ತೆ, 6. ಓಕೆ, ನೆಕ್ಸ್ಟ್ ಅದೇ ತರ ಮೂರದ್ದು 3 ಮೈನಸ್ 3 ಮಾಡಬೇಕು. 3ರ ಕ್ಯೂಬ್ ಎಷ್ಟು ಅಂದ್ರೆ 27 ಮೈನಸ್ 3 ಆನ್ಸರ್ ಎಷ್ಟು ಬರುತ್ತೆ? 24 ಅಂತ. ಸೊ ಅದೇ ತರ ಈಗ 4ರ ಕ್ಯೂಬ್ ಅನ್ನು ಮಾಡುವುದು. 4ರ ಕ್ಯೂಬ್ ಮೈನಸ್ 4 64. 4ರ ಕ್ಯೂಬ್ ಎಷ್ಟು ಅಂದ್ರೆ 64 ಮೈನಸ್ 4 ಇಕ್ವಲ್ ಟು ಎಷ್ಟು ಅಂದ್ರೆ 60. ಸೊ ಅದೇ ತರ ನೆಕ್ಸ್ಟ್ ಈಗ 5ರ ಕ್ಯೂಬ್ ಮೈನಸ್ 5 ಮಾಡಬೇಕು. ಸೊ 5ರ ಕ್ಯೂಬ್ ಎಷ್ಟು ಅಂದ್ರೆ 125 ಮೈನಸ್ 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 120. ಓಕೆ, ನೆಕ್ಸ್ಟ್ ಈಗ ಬೇಕಾಗಿರೋದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಕಂಡಿರ್ಬೇಕು ಈಗ 6ರ ಕ್ಯೂಬ್ ಮೈನಸ್ ಎಷ್ಟು ಮಾಡ್ಬೇಕಂದ್ರೆ 6 ಮಾಡ್ಬೇಕ್ರಿ. ಮೈನಸ್ ಎಷ್ಟು ಮಾಡ್ಬೇಕ್ರಿ? 6 ಅನ್ನ ಮಾಡ್ಬೇಕು. ಹಾಗಿದ್ರೆ 6 ಕ್ಯೂಬ್ ಎಷ್ಟು ಅಂದ್ರೆ 216 ಮೈನಸ್ 6 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 210 ಬರುತ್ತೆ 6 ಕ್ಯೂಬ್. ಸೊ ಅದಕ್ಕಾಗಿ ನೋಡ್ರಿ ಇಲ್ಲಿ 30ರ ತನ ನಮ್ಗೆ ಏನ್ ಬರ್ಬೇಕಂದ್ರ ವರ್ಗ ಸಂಖ್ಯೆಗಳು ಬರ್ಬೇಕು, ಕಂಪಲ್ಸರಿ ವರ್ಗಗಳು ಬರ್ಬೇಕು. ಸೊ 20ರ ತನ ಏನ್ ಬರ್ಬೇಕಂದ್ರ ಕ್ಯೂಬ್ಗಳು ಬರ್ಬೇಕು, ಘನ ಸಂಖ್ಯೆಗಳು ಬರ್ಬೇಕು. ಏನ್ರಿ? ಘನ ಸಂಖ್ಯೆಗಳು ಬರಬೇಕು. ಘನ ಘನ ಸಂಖ್ಯೆಗಳು ಬರಬೇಕು. ಸೊ ಅದೇ ತರ ನೆಕ್ಸ್ಟ್ ಮಗ್ಗಿ ಬರ್ಬೇಕು. ಎಷ್ಟರಿಂದ ಅಂದ್ರೆ 1ರಿಂದ 30ರ ತನ ಮಗ್ಗಿ ಕಂಪಲ್ಸರಿ ಬರಬೇಕು. 1ರಿಂದ 30ರ ತನ ಮಗ್ಗಿಗಳು ಬರಬೇಕು, ಟೇಬಲ್ಸ್ ಬರಬೇಕು. ಸೊ ಎಲ್ಲ ಏನ್ ಇರ್ಬೇಕಂದ್ರೆ ನಾವು ಬೈ ಫುಟ್ ಇರ್ಬೇಕು. ಸೊ ಹಾಗಿದ್ದಾಗ ನಾವು ಇಂಥವನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಲೆಕ್ಕ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟ್ರಿ? 210. ಆಪ್ಷನ್ ನಂಬರ್ ಯಾವ್ದು? ಥರ್ಡ್ ಒನ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು. ಓಕೆ ನೋಡ್ರಿ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಮೇಲೆ ಕ್ವಶನ್ ಇದೆ ನೋಡ್ರಿ. ಆಲ್ ದ ರಿಲೇಟಿವ್ಸ್ ಆರ್ ದಿ ಸಿಂಗರ್ಸ್ ಅಂತ ಕೊಟ್ಟಾರ. ಸಮ್ ಸಿಂಗರ್ಸ್ ಆರ್ ದಿ ರೈಟರ್ಸ್ ಅಂತ ಕೊಟ್ಟಾರ. ಸೊ ನೋ ರೈಟರ್ಸ್ ಆರ್ ಮ್ಯೂಸಿಷಿಯನ್ ಅಂತ ಕೊಟ್ಟಾರ. ಸೊ ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಫಾಲೋ ಅಪ್ ಮಾಡ್ಬೇಕು. ನೋಡ್ರಿ, ಆಲ್ ರಿಲೇಟಿವ್ಸ್ ಆರ್ ಸಿಂಗರ್ಸ್ ಅಂತ ಹೇಳ್ಬೋದು. ಓಕೆ, ಆಲ್ ಲಿರಿಟಿಕ್ಸ್ ಆರ್ ಸಿಂಗರ್ಸ್. ಇದ ಲಿರಿಟಿಕ್ಸ್ ಭಾಗ, ಇದು ಬಂದ್ಬಿಟ್ಟು ಸಿಂಗರ್ಸ್ ಇದೆ. ಓಕೆ, ಸಿಂಗರ್ಸ್ ಭಾಗ. ಸೊ ಅದೇ ತರ ಸಮ್ ಸಿಂಗರ್ಸ್ ಆರ್ ರೈಟರ್ಸ್, ರೈಟರ್ಸ್ ನೋಡ್ರಿ. ಸ್ವಲ್ಪ ಭಾಗ ಮಾತ್ರ ಏನಾಗ್ಯಾರ ಅಂದ್ರ ಸಿಂಗರ್ಸ್ ಮತ್ತು ರೈಟರ್ಸ್ ಏನಾದ್ರು ಕಾಮನ್ ಆಗಿದ್ದಾರೆ. ಸೊ ನೋ ರೈಟರ್ಸ್ ಆರ್ ಮ್ಯೂಸಿಷಿಯನ್ ಅಂತ. ನೋ ರೈಟರ್ಸ್ ಆರ್ ಮ್ಯೂಸಿಷಿಯನ್ ಮತ್ತು ರೈಟರ್ಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸೊ ಇದು ಕೂಡ ಆಗಿರ್ಬೋದು ಮ್ಯೂಸಿಷಿಯನ್. ಓಕೆ, ಮ್ಯೂಸಿಷಿಯನ್. ಸೊ ಹಾಗಿದ್ರೆ ನೋಡ್ರಿ, ನಮಗ್ ಕನ್ಕ್ಲೂಷನ್ ಏನಿದೆ ಅಂತ ಅದ್ ನೋಡ್ರಿ. ನೋ ಲಿರಾಟಿಕ್ಸ್ ಆರ್ ಮ್ಯೂಸಿಷಿಯನ್ ಅಂತ. ನೋಡ್ರಿ, ಲಿರಾಟಿಕ್ಸ್ ಮತ್ತು ಮ್ಯೂಸಿಷಿಯನ್ಗೂ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ. ಸೊ ಕರೆಕ್ಟ್ ಇದೆ. ಸೊ ಅದೇ ತರ ಸಮ್ ರೈಟರ್ಸ್ ಆರ್ ಲಿರಾಟಿಕ್ಸ್ ಅಂತ, ಸಮ್ ರೈಟರ್ಸ್ ಆರ್ ಲಿರಾಟಿಕ್ಸ್ ಅಂತ. ಇದಕ್ಕೂ ಕೂಡ ಯಾವುದೇ ರೈಟರ್ಸ್ ಮತ್ತು ಲಿರಾಟಿಕ್ಸ್ ಕೂಡ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ. ಸೊ ಬಟ್ ಇಲ್ಲಿ ನೋಡ್ರಿ, ಒಂದ್ಸಲ ಆಪ್ಷನ್ ಅನ್ನ ನೋಡಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಂಥ ಕ್ವಶನ್ ಟಿಕ್ ಮಾಡ್ಬೇಕಾಯ್ತು. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂತ ಕೊಟ್ಟ ನೋಡ್ರಿ. ಎರಡನೇದಷ್ಟ ಫಾಲೋ ಅಪ್ ಆಗೋದಿಲ್ಲ. ಸಮ್ ರೈಟರ್ಸ್ ಆರ್ ರಿಲೇಟಿವ್ಸ್. ಸೊ ಇದು ನಾವು ಈಗ ಬಿಡಿಸಿದ ಪ್ರಕಾರ ಇಲ್ಲ. ಸೊ ಒಂದೇ ಆಪ್ಷನ್ ಬೇಡ. ಓನ್ಲಿ ಕನ್ಕ್ಲೂಷನ್ 1 ಫಾಲೋ, ಓನ್ಲಿ ಒನ್ನೇ ಕನ್ಕ್ಲೂಷನ್ ಮಾತ್ರ ಫಾಲೋ ಅಪ್ ಆಗುತ್ತೆ ಅಂತ ಕೊಟ್ಟ. ಸೊ ನೋಡ್ರಿ, ಅವ್ರು ಸರ್ ನೋ ಅಂತ ಕೊಟ್ಟರು, ಬಟ್ ಇಲ್ಲಿ ಕೂಡ ರಿಲೇಷನ್ ದಾಗಿಲ್ಲ. ಸೊ ಹಾಗಿದ್ರೆ 100% ಕರೆಕ್ಟ್ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೈದರ್ ಕನ್ಕ್ಲೂಷನ್ 1 ಆರ್ 2 ಫಾಲೋಸ್. ನೋಡಿ, ಬಹುತ್ ಕನ್ಕ್ಲೂಷನ್ 1 ಇದು ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಇದು ಕೂಡ ರಾಂಗ್. ಓನ್ಲಿ ಕನ್ಕ್ಲೂಷನ್ 1 ಈಸ್ ಫಾಲೋಸ್. ಕನ್ಕ್ಲೂಷನ್ 1 ಈಸ್ ಮಾತ್ರ ಫಾಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ ದ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ GPZJ ಕೋಡ್ ಅನ್ನ ಯಾವ ತರ ಬರ್ತಾರೆ? 98 ಅಂತ ಬರ್ತಾರೆ. ಸೊ ಅದಾದ್ರೆ OWRS ಕೋಡ್ is 66 ಅಂತ ಬರ್ದರು. ವಾಟ್ ಈಸ್ ದ ಕೋಡ್ ಫಾರ್ ದಿ VIX ಇನ್ ದ ಗಿವನ್ ಲ್ಯಾಂಗ್ವೇಜ್ ಅಂತ ಕೊಟ್ಟ. ಹಾಗಿದ್ರೆ ನೋಡ್ರಿ, ಇಲ್ಲಿ ಏನಿದೆ GPZJ. ಸೊ ಹಾಗಿದ್ರೆ ಜಿ ನಂಬರ್ ಎಷ್ಟಿದೆ ನೋಡ್ರಿ, ಇಲ್ಲಿ ಜಿ ನಂಬರ್ 7 ಇದೆ. ಕರೆಕ್ಟಾ? ಫಸ್ಟ್ ಏನ್ ಮಾಡ್ಬೇಕಂದ್ರ ಒಂದು ನಂಬರ್ ಗಳನ್ನ ಚೆಕ್ ಮಾಡ್ಬೇಕ್ರಿ, ಅಥವಾ ನಂಬರ್ ಗಳನ್ನ ಚೆಕ್ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡ್ಬೇಕು. ಸೊ 7 ಇದೆ. ನೆಕ್ಸ್ಟ್ ಪಿ ಎಷ್ಟಿದೆ? ಪಿ 16 ಇದೆ. ಪ್ಲಸ್ ಜೆಡ್ ಎಷ್ಟಿದೆ? 26. ಪ್ಲಸ್ ನೆಕ್ಸ್ಟ್ ಜೆ ಇದು 10. ಸೊ ನೋಡ್ರಿ, ಇವನ್ನೆಲ್ಲವನ್ನ ಕೂಡಿಸ್ರಿ. 16 ಪ್ಲಸ್ 20 10 ಇದ್ದು ಪ್ಲಸ್ ಫಸ್ಟ್ 10 ಏನೈತಲ್ಲ ಅದನ್ನ ಕೂಡಿಸ್ಬೇಕು. ಇಲ್ಲಿ ನೋಡ್ರಿ, 20 30 45 40 46 46
52 52 ಪ್ಲಸ್ 7 ಮಾಡಿದ್ರೆ 59 ಅಂತ. ಸೊ ಎಷ್ಟು ಬರುತ್ತೆ 59 ಅಂತ. ಸೊ 59 ನಾವ್ ಏನಾದ್ರು 2 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 118 ಅಂತ ಬರುತ್ತೆ. 118 ಇಂಟು ಮಾಡಿದ್ರು ಕೂಡ 98 ಗೆ ಯಾವುದೇ ರೀತಿಯಾದಂತ ರಿಲೇಷನ್ ಬರಾತಿಲ್ಲ. ಸೊ ಇದರಲ್ಲಿ 100% ರಾಂಗ್ ಇದೆ. ಸೊ ನೋಡ್ರಿ ಈಗ ನೆಕ್ಸ್ಟ್ ಏನ್ ಮಾಡ್ರಂದ್ರ ಮತ್ತೆ ಚೆಕ್ ಮಾಡ್ಬೇಕು. ಈಗ ಥಿಂಕ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಥಿಂಕ್ ಮಾಡ್ತಾರೆ ನಮ್ಗೆ ಯಾವುದೇ ರೀತಿಯಾದಂತ ಆನ್ಸರ್ ಗೊತ್ತಾಗ್ತದೆ. ವಿಚಾರ ಮಾಡ್ಬೇಕು. ಸೊ ನೋಡ್ರಿ ಇಲ್ಲಿ ಅಪೋಸಿಟ್ ನಂಬರ್ ಮ್ಯಾಗ ಏನ್ ಅಂತ ಚೆಕ್ ಮಾಡ್ಬೋದು. ಓಕೆ, ಇದು ಅಪೋಸಿಟ್ ನಂಬರ್ ಮ್ಯಾಗ ಇದೆ. ಸೊ ಅದಕ್ಕಾಗಿ ಹೇಳ್ತಾ ಇದೀನಿ. ಜಿ ದ ಅಪೋಸಿಟ್ ಇರುವಂತ ನಂಬರ್ ಎಷ್ಟಿದೆ? ಟಿ ಇದೆ. ಓಕೆ, ಜಿ ದ ಅಪೋಸಿಟ್ ಯಾವ್ದಿದೆ? ಟಿ ಇದೆ. ಟಿ ನಂಬರ್ ಎಷ್ಟಿದೆ ಅಂದ್ರೆ 20 ಇದೆ. ಓಕೆನಾ? ಪ್ಲಸ್ ನೆಕ್ಸ್ಟ್ ಪಿ ದ ಅಪೋಸಿಟ್ ನಂಬರ್ ಯಾವ್ದಿದೆ? ಕೆ ಇದೆ. ಕೆ ಎಷ್ಟು ನಂಬರ್ ಇದೆ? 11 ಇದೆ. ಕರೆಕ್ಟ್. ಸೊ ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಜೆಡ್ ದ ಅಪೋಸಿಟ್ ಯಾವ್ದು? ಎ ಇದೆ. ಎ ಅಂದ್ರೆ ಎಷ್ಟು? 1. ನೆಕ್ಸ್ಟ್ ಅದೇ ತರ ಜೆ ಇದೆ. ಜೆ ದ ಅಪೋಸಿಟ್ ನಂಬರ್ ಯಾವ್ದಿದೆ? 17. ಕೆ ಅಂದ್ರೆ ಕ್ಯೂ ಇದೆ. ಕ್ಯೂ ಎಷ್ಟು ನಂಬರ್ ಇದೆ? 17 ನಂಬರ್. ಸೊ 20 30 30 40 47 48 48 ಕೂಡಿಸಿದ್ರೆ 49 ಆಗುತ್ತೆ. 49 ಇಂಟು 2 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 98. ಸೊ ಅದೇ ತರ ನೋಡ್ರಿ, ಇದು ಕೂಡ ಫಿಕ್ಸ್ ವಿ ಐ ಎಕ್ಸ್ ಅನ್ನ ಕಂಡುಹಿಡಿದ್ರೆ ಸಿಂಪಲ್ ಆಗಿ ವಿ ಐ ಎಕ್ಸ್ ಸಿ. ಸೊ ನೋಡ್ರಿ, ವಿ ದ ಅಪೋಸಿಟ್ ಯಾವ್ದಿದೆ ನಂಬರ್? ವಿ ದ ಅಪೋಸಿಟ್ ಇ ಇದೆ 5 ಪ್ಲಸ್ ಐ ದ ಅಪೋಸಿಟ್ ಯಾವ್ದಿದೆ? ಐ ದ ಅಪೋಸಿಟ್ ಆರ್ ಇದೆ 18 ಪ್ಲಸ್ ನೆಕ್ಸ್ಟ್ ಎಕ್ಸ್ ಎಕ್ಸ್ ದ ಅಪೋಸಿಟ್ ಸಿ ಇದೆ 3 ಪ್ಲಸ್ ನೆಕ್ಸ್ಟ್ ಇ ದ ಅಪೋಸಿಟ್ ಯಾವ್ದು ಅಂದ್ರೆ 22. ಸೊ ಆಗಿದ್ರೆ ನೋಡ್ರಿ 18 ಪ್ಲಸ್ 3 ಅನ್ನ ಮಾಡಿದ್ರೆ 21 ಆಗುತ್ತೆ. 21 ಪ್ಲಸ್ 22 21 31 41 41 48 43 ಆಗುತ್ತೆ. 43 ಪ್ಲಸ್ 5 ಅನ್ನ ಮಾಡಿದ್ರೆ 48 ಎಷ್ಟಾಗತ್ತ? 48 ಆಗುತ್ತೆ. 48 ಇಂಟು 2 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 96 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಾವು ಏನ್ ಕ್ವಶನ್ ಕೇಳ್ತಾರಲ್ಲ ಅದಕ್ಕೆ ಮೂವ್ ಆನ್ ಆಗುತ್ತೆ. ಸೊ ಬೇಕಾದ್ರೆ ಇದು ಕೂಡ ಚೆಕ್ ಮಾಡ್ರಿ. ಓ ಡಬ್ಲ್ಯೂ ಆರ್ ಎಸ್ ಓದ್ ಎಷ್ಟು ನಂಬರ್ ಇದೆ? ಓದ್ ಅಪೋಸಿಟ್ ಇರುವಂತ ನಂಬರ್ ಎಲ್ ಎಷ್ಟು ನಂಬರ್ ಇದೆ? 12 ಪ್ಲಸ್ ನೆಕ್ಸ್ಟ್ ಅದೇ ತರ ಡಬ್ಲ್ಯೂ ಎಷ್ಟಿದೆ? ಡಬ್ಲ್ಯೂ ಅಪೋಸಿಟ್ ಡಿ 4 ಪ್ಲಸ್ ನೆಕ್ಸ್ಟ್ ಆರ್ ಅಪೋಸಿಟ್ ಯಾವ್ದಿದೆ? ಆರ್ ಅಪೋಸಿಟ್ ಐ 9 ಪ್ಲಸ್ ನೆಕ್ಸ್ಟ್ ಎಸ್ ಅಪೋಸಿಟ್ ಇರುವಂತ ನಂಬರ್ ಯಾವ್ದ್ರಿ? 8 ಎಚ್ ಇದೆ 8. ನೋಡ್ರಿ ಇಲ್ಲಿ 8 ಇಂಟು 16 1 17 17 4 21 21 31 32 33. ಓಕೆ, 33 ಇಂಟು 2 ಅನ್ನ ಮಾಡಿದ್ರೆ 66 ಬರುತ್ತೆ. ಸೊ ಇಲ್ಲಿ ಕೂಡ ಏನಿದೆ? 66 ಅಂತ ಇದೆ. ಸೊ ಇದು ಕರೆಕ್ಟ್ ಐತೆ ನಂಗೆ, ಇದು ಫಾಲೋ ಅಪ್ ಆಗುತ್ತೆ. ಹಾಗಿದ್ರೆ 96 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ? ಥರ್ಡ್ ಒನ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಶುಡ್ ದ ಕಮ್ ಇನ್ ದಿ ಪ್ಲೇಸ್ ಆಫ್ ದಿ ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ನೋಡ್ರಿ ಇಲ್ಲಿ ಕೊಟ್ಟಂತ ಸೀರೀಸ್ ಏನಿದೆ? ಬಿ ಇದೆ. ಫಸ್ಟ್ ಬಿ ಎಂ ವೈ ಅಂತ ಇದೆ. ನೆಕ್ಸ್ಟ್ ಡಿ ಎನ್ ಡಬ್ಲ್ಯೂ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ಎಚ್ ಪಿ ಎಸ್ ಅಂತ ಇದೆ. ಕರೆಕ್ಟಾ? ಬಿ ದಿಂದ ಡಿ ಗೆ ಎಷ್ಟಾಗಿದೆ? ಪ್ಲಸ್ ಬಿ ಸಿ ಡಿ ಪ್ಲಸ್ 2 ಆಗಿದೆ. ಕರೆಕ್ಟ್? ಬಿ ಸಿ ಡಿ. ಸೊ ಇಲ್ಲಿಂದ ಇಲ್ಲಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಚೆಕ್ ಮಾಡಬೇಕು ನಾವು. ಓಕೆ ನೋಡ್ರಿ, ಡಿ ದಿಂದ ಇದು ಕೂಡ ಪ್ಲಸ್ 2 ಅನ್ನ ಮಾಡೋಣ. ಪ್ಲಸ್ ಓಕೆ, ಪ್ಲಸ್ 2 ಡಿ ಇದ್ದಿದ್ದ ಪ್ಲಸ್ 2 ಅನ್ನ ಮಾಡಿದ್ರೆ ಇ ಎಫ್ ಅಂತ ಎಫ್ ದಿಂದ ಪ್ಲಸ್ 2 ಮಾಡ್ರಿ. ಮತ್ತೆ ಜಿ ಎಚ್. ಓಕೆ, ಹಾಗಿದ್ರೆ 100% ಕರೆಕ್ಟ್ ಇದೆ. ಪ್ಲಸ್ 2 ನ ಮಾಡಿದಾರೆ. ಸೊ ಹಾಗಿದ್ರೆ ಎಫ್ ಬಂದಿರೋದು ಆಪ್ಷನ್ ಎಲ್ಲೈತಿ? ಇದು ಫಸ್ಟ್ ಆಪ್ಷನ್ ಬರಂಗಿಲ್ಲ. ಇದು ಬರ್ಬೋದು, ಇದು ಬರ್ಬೋದು, ಇದು ಬರ್ಬೋದು. 3 ತರ 1 ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಎಂ ದಿಂದ ಎನ್ ಪ್ಲಸ್ 1 ಆಗಿದೆ. ಎಂ ಎನ್. ಸೊ ಇಲ್ಲಿ ಕೂಡ ಪ್ಲಸ್ 1 ಮಾಡ್ರಿ. ಏನ್ ಮಾಡಿದ್ರೆ ಓ ಬರುತ್ತಾ? ಓ ಎಲ್ಲಿತಿ? ಇಲ್ಲಿ ಚೆಕ್ ಮಾಡ್ರಿ. ಓ ಇಲ್ಲಿದೆ, ಇಲ್ಲಿದೆ. ಇವ್ ಎರಡ್ ತರ 1 ಆನ್ಸರ್ ಬರುತ್ತಾ? ಹಾಗಿದ್ರೆ ಇದು ಕೂಡ ಆನ್ಸರ್ ಅಲ್ಲ. ಓಕೆ, ನೆಕ್ಸ್ಟ್ ಓದಿಂದ ಪಿ. ಇಲ್ಲಿ ಕೂಡ ಪ್ಲಸ್ 1 ಐತಿ. ಕರೆಕ್ಟ್? ಪ್ಲಸ್ 1. ಸೊ ನೆಕ್ಸ್ಟ್ ಲಾಸ್ಟ್ ವೈ ಇದೆ, ಡಬ್ಲ್ಯೂ ಇದೆ. ನೋಡ್ರಿ ಇಲ್ಲಿ ಏನಾಗೈತೆ ಅಂದ್ರೆ ರಿವರ್ಸ್ ಆಗೈತಿ. ನೋಡ್ರಿ ಡಬ್ಲ್ಯೂ ಎಕ್ಸ್ ವೈ ಅಂದ್ರೆ -2 ಆಗೈತಿ. ಸೊ ಇಲ್ಲಿಂದ ಇಲ್ಲಿ ಏನಾಗಬೇಕು? ಮತ್ತೆ ಅಗೇನ್ -2. ನೋಡ್ರಿ ಇಲ್ಲಿ ಇವ್ ಎರಡ್ ತರ ಒಂದು ಆಪ್ಷನ್ ಇದೆ. ಯು ಬರ್ಬೇಕು ಅಥವಾ ಟಿ ಬರ್ಬೇಕು. ಯು ವಿ ಡಬ್ಲ್ಯೂ. ನೋಡ್ರಿ ಇಲ್ಲಿ ಮೈನಸ್ ಮಾಡ್ರೆ ಯು ದಿಂದ ಮೈನಸ್ ಮಾಡ್ರೆ ಯು ದಿಂದ -2 ಅನ್ನ ಮಾಡ್ರೆ ಡಬ್ಲ್ಯೂ ಬರುತ್ತೆ. ಟಿ ದಿಂದ ಮಾಡ್ರೆ -3 ಬರುತ್ತೆ. ನೋಡ್ರಿ ಟಿ ಯು ವಿ ಡಬ್ಲ್ಯೂ. ಓಕೆ, ಆಗಿರೋದು ಇಲ್ಲಿ ಬರ್ಬೇಕಾಗಿರೋದು ಅದು ಯು ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ ಇಲ್ಲಿಂದ ನೋಡ್ರಿ ಇಲ್ಲಿಗೆ ಎಸ್ ಮಾಡ್ರೆ ಯು ಎಸ್ ಟಿ ಡಬ್ಲ್ಯೂ. ಇಲ್ಲಿ ಕೂಡ -2 ಅಂತ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್. ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ ನೋಡ್ರಿ ಇಲ್ಲಿ ಟೋಟಲ್ ಆಗಿ ಅಷ್ಟೇ ಒಂದು 5 ಕ್ವಶನ್ಸ್ ಮಾಡಿ ಒಂದು 5-6 ಕ್ವಶನ್. ಸೊ ಅಷ್ಟೇ ಡಿಸ್ಕಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಷ್ಟು ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ.
ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಸೊ ಮತ್ತೆ ನಮ್ಮ ಆಫ್ಲೈನ್ ಕ್ಲಾಸಸ್ ಬಗ್ಗೆ ಹೇಳಿದೀನಿ. ಸೊ ನೋಡ್ರಿ ಇನ್ನೊಂದ್ಸಲ 1/1/2026 ನಮ್ಮ ಆಫ್ಲೈನ್ ಕ್ಲಾಸಸ್ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ SSC JD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಿದ್ದು, SSJD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಬ್ಯಾಚ್ ಇರುತ್ತೆ. ಸೊ ಇಲ್ಲಿ ಬರುವಂತ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವೇನ್ ಮಾಡ್ತೀವಿ, ನಿಮಗೆ ಟೀಚ್ ಮಾಡ್ತೀವಿ. ನೋಡ್ರಿ ರೀಸನಿಂಗ್ ಆಗಿರ್ಬೋದು, ನೆಕ್ಸ್ಟ್ ಸೆಕೆಂಡ್ ಮ್ಯಾಥ್ಸ್ ಅಥವಾ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಅದಾಗಿರ್ಬೋದು, ಅದೇ ತರ GK ಆಗಿರ್ಬೋದು, ಸೊ ಇಂಗ್ಲಿಷ್ ಆಗಿರ್ಬೋದು, ಅಂದ್ರೆ ಇಂಗ್ಲಿಷ್. ಸೊ ಎಲ್ಲ ಇದ್ರ ಮೇಲೆ 20 ಪ್ರಶ್ನೆ ಇರ್ತಾವ, ಇದ್ರ ಮೇಲೆ 20 ಪ್ರಶ್ನೆ ಇರ್ತಾವ, ಇದ್ರ ಮೇಲೆ 20 ಪ್ರಶ್ನೆ ಇರ್ತಾವ, ಇದ್ರ ಮೇಲೆ 20 ಪ್ರಶ್ನೆ ಇರ್ತಾವ. ಟೋಟಲ್ ಆಗಿ 80 ಪ್ರಶ್ನೆಗಳು ಇರ್ತಾವ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಹಂಗ 160 ಮಾರ್ಕ್ಸ್ಗೆ ಏನ್ ಮಾಡ್ತೀವಿ ಅಂದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ಈ ಎಕ್ಸಾಮ್ ಅಲ್ಲಿ ನೀವು ಸ್ಕೋರ್ ಯಾವ ತರ ಮಾಡ್ಬೇಕು, ಯಾವ ತರ ಪ್ರಶ್ನೆಗಳು ಬರ್ತಾವ ಎಲ್ಲಾ ಕೂಡ ಏನ್ ಮಾಡ್ತೀವಿ ಅಂದ್ರೆ ಓವರ್ ಡಿಸ್ಕಷನ್ ಇರ್ತಾವ. ಸೊ ನೀವ್ ಏನ್ ಮಾಡಂದ್ರ ನಮ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನೋಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.